ಗುರುಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಯಾವ ವಿಶೇಷ ಮಾಹಿತಿ ನಮಗಾಗಿ ಕಾಯ್ತಾ ಇದೆ ಶಿವಂ ವಾಸ್ತು ವಿಭಾಗದಲ್ಲಿ? ಶಿವಂ ವಾಸ್ತುವಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಮನೆಯಲ್ಲಿ ಶೇಖರಣೆ ಮಾಡಿಕೊಂಡು ಎಲ್ಲ ಕಲೆ ಹಾಕ್ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಎಲ್ಲವೂ ಇಟ್ಕೊಂಡ್ವಿ. ಮನೆಯಲ್ಲಿ ಏನೇನೋ ಆಗಹೋಗುಗಳು ನಡೆಯುತ್ತೆ, ಹುಷಾರಾಗಿರಿ, ಜಾಗೃತಿ ಆಗಿರಿ ಅಂತ ಹೇಳ್ಕೊಡ್ತಾ ಬಂದ್ವಿ. ಬಾತ್ರೂಮಲ್ಲಿ ಟೈಲ್ಸನ್ನು ಹಾಕಿದ್ವಿ, ಭಾಳ ಸಂತೋಷ. ಆದರೆ ಮನೆ ಒಳಗೆ ಬೇಸನ್ ಇಡಬೇಕು. ಯಾವ ಬೇಸನ್ನು? ಲೆಟ್ರಿನ್ ಬೇಸನ್ನು. ಇದನ್ನು ಕೆಲವರೆಲ್ಲ ಟಾಯ್ಲೆಟ್ಸಲ್ಲಿ ಯೂಸ್ ಮಾಡುವಾಗ ಎಷ್ಟೋ ಜನ ಆ ಬೇಸನ್ನ ಪೂರ್ವಾಭಿಮುಖಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಯಾವ ರೀತಿ ಇಡಬೇಕಪ್ಪ ಅನ್ನೋದು ಗೊತ್ತಿರಲ್ಲ. ಭಾಳ ಜನ ಇದನ್ನು ಹೇಗಂದರೆ ಹಾಗೆ ಇಟ್ಬಿಡ್ತಾರೆ, ಸರಿ ಇಡ್ತಾರೆ. ಕೆಲವರೆಲ್ಲ ಇಲ್ಲ ಕಣ, ನಮ್ಮ ತಾತನ ಮನೆಯಿಂದ ಆ ಕಡೆನೇ ಇಟ್ಕೊಂಡ್ಬಂದಿದ್ದಾರೆ, ಸರಿ ಅಲ್ಲೇ ಇಟ್ಬಿಡೋಣ, ಅಷ್ಟು ಗೊತ್ತೇ ಹೊರತು ಸಾಧಾರಣವಾಗಿ ಯಾಕೆ ಈ ಕಡೆ ಇಡಬೇಕು, ಯಾಕೆ ಆ ಕಡೆ ಇಡಬಾರ್ದು ಅನ್ನೋದು ಬಹಳ ಮುಖ್ಯ. ಯಾವುದು ತಿಳ್ಕೊಳ್ಳಿ, ಬೇಸನ್ನ ಇಡಬೇಕಾದ್ರೆ ನಾವು ಮಲಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಪರಿವರ್ತನಾ ಸ್ವರೂಪಕ್ಕೆ ಸೂರ್ಯನ ನೋಡಿಕೊಂಡು, ಅಂದರೆ ಪೂರ್ವಾಭಿಮುಖಕ್ಕೆ ನೋಡಿಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಕಮ್ಮೋಡಾಗಲಿ, ಮೇಲ್ಗಡೆ ಇಂಗ್ಲೀಷ್ ಟೈಪ್ ಆಗಲಿ, ಇಂಡಿಯನ್ ಟೈಪ್ ಆಗಲಿ, ಯಾವ ರೀತಿ ಆದರೂ ಸರಿ, ಆದರೂ ಸಹ ಪೂರ್ವಕ್ಕೆ ಕೂತ್ಕೊಂಡು ಹೋಗಬಾರ್ದು. ಯಾಕೆ ಅಂದರೆ ಪೂರ್ವಾಭಿಮುಖಕ್ಕೆ ಯಾವ ಮನೆಯಲ್ಲಿ ನೀವು ಹೋಗಿ ಬಿಡಿ, ಉಪಯೋಗಿಸಿ ಬಿಡಿ, ಆ ರೀತಿಯಾಗಿರ್ತಕ್ಕಂಥ ಟಾಯ್ಲೆಟ್ಸು ಕೂಡ ಮನೆಯಲ್ಲಿ ಹೆಂಗಸರಿಗೆ ರೋಗ ರುಜಿನಗಳು, ಆಪ್ರೇಷನ್ಸು, ಯಾವ ಕಾಲಕ್ಕೂ ಗರ್ಭಕೋಶಕ್ಕೆ ತೊಂದರೆಗಳು ನಡೆಯುತ್ತೆ, ಮುಲಾಜೆ ಇಲ್ಲ, ಎಲ್ಲ ದಿನಗಳ ಪ್ರಾಬ್ಲಮ್ಮು, ಯಾವುದೋ ಒಂದು ರೀತಿಯಾಗಿ ಲಿವರ್ ಪ್ರಾಬ್ಲಮ್ಮು, ಯಾವುದೋ ಒಂದು ರೀತಿಯಾಗಿ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ರೋಗ ರುಜಿನಗಳು ಹೆಚ್ಚು. ಅದಕ್ಕೋಸ್ಕರ ಹೆಂಗಸರು ಇರೋ ಮನೆ ಅಂತದಲ್ಲಿ ಯಾವ ಕಾಲಕ್ಕೂ ಸಂಸಾರದಲ್ಲಿ ಪೂರ್ವಾಭಿಮುಖಕ್ಕೆ ಖಂಡಿತವಾಗ್ಲೂ ನೀವು ಬೇಸನ್ಗಳು ಹಾಕ್ಕೋಬೇಡಿ. ಅಂದರೆ ಲೆಟ್ರಿನ್ ಬೇಸನ್ಗಳಾಗಲಿ, ಕಮ್ಮೋಡಾಗಲಿ, ಇಂಗ್ಲೀಷ್ ಆಗಲಿ, ಇಂಡಿಯನ್ ಸ್ಟೈಲ್ ಆಗಲಿ, ಯಾವುದೇ ಒಂದು ಸ್ಟೈಲಲ್ಲಾಗಲಿ ನೀವು ಇಟ್ಕೊಳ್ಳೋ ಹಾಗಿಲ್ಲ. ಅದು ಮಾಡಿ ಮೇಲೆ ಒಂದು ಸರಿ ಚೇಂಜ್ ಮಾಡ್ಕೊಳ್ಳೋದಂತೆ, ಜಾಗ ಇರಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿದ್ವಿ, ಈ ಕಡೆನೇ ಇಟ್ಕೊಂಬೇಡ ಅಂದ್ಕೊಂಡ್ವಿ, ಹಾಗೆಲ್ಲ ಆಗಬಾರ್ದು. ಆ ರೀತಿ ಏನಾದರೂ ಮಾಡಿದಾಗ ಈ ರೀತಿ ತೊಂದರೆಗಳಾಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ದಕ್ಷಿಣ ಉತ್ತರ, ನೀವು ನೋಡೋದೇ ಉತ್ತರಕ್ಕೆ ಕೂತ್ಕೊಳ್ಳೋ ಥರ ಕೂತ್ಕೋಬೇಕು. ದಕ್ಷಿಣಕ್ಕೆ ಉತ್ತರಕ್ಕೆ ಹಾಕಿಬಿಟ್ಟೆ ಅಂದಾಗ ಬೇಸನ್ನ ದಕ್ಷಿಣ ನೋಡ್ಕೊಂಡು ಕೂತ್ಕೋಬಾರ್ದು. ಇದು ಅಕಸ್ಮಾತ್ ದೇವಮೂಲೆಯಲ್ಲಿ ಟ್ರೈನ್ ಇಟ್ಕೊಳ್ಳಿ. ಏನು ಅಂದರೆ ದೇವಮೂಲೆಯಲ್ಲಿ ಪಿಟ್ಟಿರಬಹುದು, ಬಹಳ ಒಳ್ಳೆಯದು. ದೇವಮೂಲೆಯಲ್ಲಿ ಬಾವಿ ಇರ್ಬೋದು, ಬಹಳ ಒಳ್ಳೆಯದು. ದೊಡ್ಡ ಚರಂಡಿ, ನಿಮ್ಮ ಮನೆ ನೀರು ಗೀರು ಎಲ್ಲ ದೇವಮೂಲೆಗೆ ಹರಿತಾ ಇದೆಯಪ್ಪ ಅಂದರೆ ಅಗ್ನಿ ಮೂಲೆಯಿಂದ ಬಂದು ಉತ್ತರಕ್ಕೆ ಬಂದು ಉತ್ತರದಿಂದ ಆ ದೇವಮೂಲೆಗೆ ಹರಿದು ಹೊಟ್ಟೋಗ್ತಾ ಇದೆ. ಹೀಗೆ ಹರಿದಾಗ ಬಹಳ ಒಳ್ಳೆಯದು, ಉತ್ತಮೋತ್ತಮ. ಅಂದರೆ ಕಸ ಎಲ್ಲಿ ದೇವಮೂಲೆಯಲ್ಲಿ ಸೇರುತ್ತೋ, ಪಿಟ್ಟು ಅಕಸ್ಮಾತ್ ಏನೋ ಗೊತ್ತಿಲ್ಲದೆ ರೋಡಲ್ಲಿ ಪಿಟ್ಟು ದೇವಮೂಲೆಗೆ ಹಾಕ್ಬಿಟ್ಟಿದೆ ಅಂದ್ಕೊಳ್ಳಿ, ಆ ಮನೇಲಿ ಯಾವತ್ತಿದ್ರೂ ಗಲಗಲ ಅಂತ ಮದುವೆಗಳು ನಡೀತಾ ಇರುತ್ತೆ, ಅಬ್ಬಬ್ಬಾ ಅಂತ ಮಕ್ಕಳು ನಡೀತಾ ಇರ್ತಾರೆ, ಎಷ್ಟೋ ಬೇಕಾಷ್ಟು ಮಕ್ಕಳು ಹೋಗ್ತಾ ಇರ್ತಾರೆ. ವಿದ್ಯಾಭ್ಯಾಸ, ಯಾರ ಮನೇಲಿ ನೋಡಿ ಒಳ್ಳೆ ವಿದ್ಯಾಭ್ಯಾಸ, ಆ ಮನೇಲಿ ಚೆನ್ನಾಗಿ ಓದ್ತಾರೆ, ಗಂಡಸರ ಕೆಲಸ ಮಾಡ್ತಾ ಇರ್ತಾರೆ, ಒಬ್ಬರು ಸೋಂಬೇರಿ ಥರ ಕೂತ್ಕೊಳ್ಳೋಕೆ ಸಾಧ್ಯನೇ ಬಿಡಲ್ಲ, ಹಾಗೆ ಹೋಗ್ತಾ ಇರುತ್ತೆ. ಆದರೆ ಅಲ್ಲಿ ಅಕಸ್ಮಾತ್ ನೀರು ಕೆಟ್ಟರೆ ದಿನ ನೀರು ಫ್ಲಶ್ ಆಗ್ತಾ ಇರಬೇಕು, ದಿನ ಕ್ಲೀನ್ ಆಗ್ತಾ ಇರಬೇಕು. ಹಂಗಿದ್ರೆ ಪರವಾಗಿಲ್ಲ. ಕಸ ಕೂತ್ಕೊಳ್ಳೋಕ್ಕೆ ಶುರುವಾಯಿತು ಪಿಟ್ಟಲ್ಲಿ ಅಂದರೆ ಮನೆ ಗಂಡು ಮಗ ಆಗಿರ್ತಕ್ಕಂಥ ಯಜಮಾನನು ಗಂಡು ಮಗನೇ, ಮನೆ ಗಂಡು ಮಗ ಆಗಿರ್ತಕ್ಕಂಥ ಒಂದು ಗಂಡು ಮಗನೇ. ಅವನೇನು ಮಾಡ್ತಾನೆ, ಡಸ್ಟ್ ಪಾರ್ಟಿಕಲ್ ಇದ್ದಾಗೆ ನಾವು ಅವನ್ನ ಫ್ಲಶ್ ಮಾಡಬೇಕಾಗತ್ತೆ. ಹಾಗಾಗೋಗುತ್ತೆ ಜೀವನ. ಅದಕ್ಕೋಸ್ಕರ ಯಾವತ್ತೂ ಟಾಯ್ಲೆಟ್ಗಳನ್ನ ದೇವಮೂಲೆಯಲ್ಲಿ ಇಡಬೇಡಿ ಅಂತ ಹೇಳ್ಬಿಡ್ತೀವಿ. ಯಾಕಂದರೆ ಕ್ಲೀನಾಗಿ ಇಟ್ಕೊಂಡ್ರೆ, ಪರಿಸರ ಪರಿಪೂರ್ಣವಾಗಿ ಯಾವತ್ತೂ ಹಾಗೆ ಇಟ್ಕೊಂಡ್ರೆ ಪರಿಪೂರ್ಣವಾಗಿ ಅನುಗ್ರಹ ಸಿಗುತ್ತೆ. ಅಕಸ್ಮಾತ್ ಕ್ಲೀನ್ ಮಾಡದಿದ್ದ ಪಕ್ಷದಲ್ಲಿ ಎಷ್ಟೋ ಜನ ಮನೆಯಲ್ಲಿ ಲೆಟ್ರಿನ್ಗಳು ರಾಮ ತೂತು ಕಾಲಿಡಕ್ಕಾಗಲ್ಲ ರೀ ದರಿದ್ರದವರು. ಅವ್ರ ಮನೇನ ಅವರೇ ಕ್ಲೀನ್ ಮಾಡ್ಕೊಳ್ಬೇಡ, ಫ್ಲಶ್ಶೂ ಮಾಡಲ್ಲ ದರಿದ್ರದವರು. ಎಲ್ಲಂದರೆ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ ಛತ್ರಾನ, ಅದು ಕ್ಲೀನಾಗಿ ಇಟ್ಕೋಬೇಕು. ಕೆಲವ್ರ ಮನೆ ನೋಡಿ ಫಸ್ಟ್ ಕ್ಲಾಸಾಗಿ ಚಕ ಮಾಡ್ಲಾಕೊಂಡು ಊಟ ಮಾಡ್ಬೋದು. ಕೆಲವ್ರು ಹೇಳ್ತಾರೆ ಬಾಯಿ ಮಾತಿಗೆ, ಅಲ್ಲೋಗಿ ಊಟ ಮಾಡೋಕ್ಕಾಗಲ್ಲ, ಆದರೂ ಎಲೆ ಹಾಕೊಂಡು ಊಟ ಮಾಡ್ಬೇಕು ಅಂದರೆ ಅಷ್ಟು ಕ್ಲೀನು. ಯಾವತ್ತು ಶುಚಿರ್ಭೂತವಾಗಿರ್ತಕ್ಕಂಥ ವಿಚಾರ, ಪ್ರತಿಪೂರ್ವಕವಾಗಿ ಲೆಟ್ರಿನ್ ಬಾತ್ರೂಮ್ ಎಷ್ಟು ಕ್ಲೀನಾಗಿರುತ್ತೋ ನಿಮ್ಮ ಮನೆಯಲ್ಲಿ ರೋಗ ರುಜಿನಗಳು ಮನೆ ಕಾಲಿಡೋದೇ ಇಲ್ಲ. ಯಾಕೆಂದರೆ ಯಾವತ್ತು ತಿಳ್ಕೊಳ್ಳಿ, ರೋಗ ಅನ್ನೋದು ಏನು ಅಂದರೆ ಪ್ರೇತ, ರಾಹು ಅಲ್ಲೇನೆ. ಯಾವಾಗಲೂ ತಾನು ಬಂದು ಮಲ್ಕೊಳ್ಳೋ ಜಾಗ ಹಳೆ ಲೆಟ್ರಿನ್ ಹುಡುಕತ್ತೆ, ಹಳೆ ಲೆಟ್ರಿನ್ ಅಲ್ಲದೆ ಇದ್ರೆ ಹಳೆ ಬಾವಿ ಹುಡುಕತ್ತೆ, ಹಳೆ ಪಿಟ್ಟು ಹುಡುಕತ್ತೆ. ಎಲ್ಲಿ ಕ್ಲೀನ್ ಇಲ್ಲವೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ವಕ್ರಿಸುತ್ತೆ ಈ ಭೂತ ಪ್ರೇತ ಪಿಶಾಚಿಗಳು. ನೀವೆಷ್ಟು ಕ್ಲೀನ್ ಇಟ್ಕೊತೀರೋ ಯಾವ ಕಾಲಕ್ಕೂ ಸೊಳ್ಳೆಗಳಿರಲ್ಲ, ಯಾವ ಕಾಲಕ್ಕೂ ಹಲ್ಲಿಗಳಿರಲ್ಲ, ಯಾವ ಕಾಲಕ್ಕೂ ಜಿರಳೆಗಳಿರಲ್ಲ, ಇಲಿಗಳು ಹೆಗ್ನಗಳು ಓಡಾಡೋದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಪ್ರಕೃತಿದು ಓಡಾಡದಿದ್ದಾಗ ಯಾವ ಪ್ರೇತಗಳು ಬಂದು ಅಲ್ಲಿ ವಾಸವಾಗಲ್ಲ. ಆ ರೀತಿ ಇದ್ದಾಗ ಮನೆಯಲ್ಲಿ ರೋಗ ರುಜಿನಗಳು ನಾಕಾಣೆ.
ಹಾಗಿರುತ್ತೆ. ಆದರೆ ನಿಜವಾಗ್ಲೂ ಆ ರೀತಿಯಾಗಿ ಏನಾದರೂ ಇಟ್ಕೊಂಡ ಪಕ್ಷದಲ್ಲಿ ಎಷ್ಟೋ ಜನ ಮನೆಯಲ್ಲಿ ಯಾವುದು ಕ್ಲೀನ್ ಇಟ್ಕೊಂತಾರ ಬಿಡ್ತಾರೋ ಬಾತ್ರೂಮ್ ಲೆಟ್ರಿನ್ ಮಾತ್ರ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಅದು ನಿಜವಾದ ಕ್ಲೀನು. ಅದಾದ ಮೇಲೆ ವಾಯುಮೂಲೆಯಲ್ಲಿ ಅಕಸ್ಮಾತ್ ಲೆಟ್ರಿನ್ ಇಟ್ಟರೆ ಬರೀ ಲೆಟ್ರಿನ್ ಇರಬೇಕು. ಅಟ್ಯಾಚ್ ಬಾತ್ರೂಮ್ ಸಮೇತವಾಗಿ ಲೆಟ್ರಿನ್ ಏನಾದರೂ ಇಟ್ಟರೆ ಅಷ್ಟೇ ಕತೆ. ಏನೋ 24 ಗಂಟೆ ದುಡ್ಡು ವ್ಯಯ. ನೀವು ಈಗ ತಾನೇ ಖರ್ಚು ಮಾಡಿರ್ತೀರ, ಅಯ್ಯೋ ನೆನ್ನೆ ಮಾಡಿದ್ನಲ್ಲೋ ಕರ್ಮ, ಇನ್ನೊಂದು ಖರ್ಚ ಈಗ ಮಾಡೋ ಕೆಲಸವಿಲ್ಲ, ಆಗ್ತಾ ಇಲ್ಲ, ಏನಾದರೂ ಒಂದು ಹುಡುಕ್ತಾ ಇರುತ್ತೆ. ವಾಯುದಲ್ಲೇ ಇರಬೇಕು ಲೆಟ್ರಿನು. ಈ ಕಡೆ ಏನಾದರೂ ಬಂತೋ ಅಬ್ಬಾ ಕೃಷ್ಣ, ಹೀಗೆ ದುಡ್ಡು ಖರ್ಚು. ಅದಕ್ಕೆ ಹೇಳೋದು, ದುಡ್ಡು ಫ್ಲಶ್ ಆಗ್ತಾ ಇರತ್ತೆ, ನಮ್ಮ ಮನೆ ಒಳಗೆ ಬರಲ್ಲ, ಅವ್ರಿಗೆ ಹೊಟ್ಟೋಗ್ತಾ ಇರುತ್ತೆ. ನೆನೆ ತಂದೆ ಆ ಶಾರದಮ್ಮನವ್ರು ಕೊಟ್ಬಿಡಕಾಯ್ತು, ಕೊಟ್ಬಿಡಿ, ಏನು ಮಾಡೋಕ್ಕಲ್ಲ, ಆಗೋಯ್ತು. ಅವ್ರು ಹಿಡ್ಕೊಂಡೇ ಬಿಟ್ರು ಚೀಟಿಯವರು, ಏನು ಮಾಡ್ತೀರಾ, ಫುಲ್ ಬರದೇ ಇಲ್ಲ ದುಡ್ಡು. ಹಾಗೆ ಬ್ಯಾಂಕ್ ಹೋಗಿದ್ರೆ ಸಂಬಳ ಬಂತು, ಪಕ್ಕದಲ್ಲಿ ಇಸ್ಕೊಂಡಿದ್ದೆ ಶೀಲಮ್ಮನವ್ರ ಹತ್ರ, ಕೊಟ್ಬಿಟ್ಟೆ, ಆಯ್ತು ಸಂತೋಷ, ಸರಿ ಇನ್ನೇನು ಮಾಡೋದು, ದುಡ್ಡು ಮನೆಗೆ ಖಾಲಿ ಇರಲಿಲ್ಲ. ಹೀಗೆ ಖರ್ಚು ಖರ್ಚು ಖರ್ಚು, ಇಲ್ಲ ಮನೆಗೆ ಬರೋದೇ ಇಲ್ಲ, ಅಲ್ಲಿಗಲ್ಲಿ ಸರಿ ಹೋಗುತ್ತೆ, ಇಲ್ಲ ಯಾವುದಕ್ಕೋ ಒಂದು ವ್ಯಯ ಆಗ್ತಾ ಇರುತ್ತೆ. ಹೀಗೆ ಮನೆ ಎಲ್ಲ ಮೂಲೆನಲ್ಲೂ ನಾವು ಅಕಸ್ಮಾತು ಲೆಟ್ರಿನ್ ಇಡಬೇಕಾದ್ರೆ ನೈಋತ್ಯದಲ್ಲಿ ಮಾತ್ರ ದಯವಿಟ್ಟು ಇಟ್ಬಿಡ್ಬೇಡಿ. ಏನಂತ ಹೇಳ್ತಾರೆ, ಅಗ್ನಿ ಮೂಲೆಯಲ್ಲಿ ಇಟ್ಟರು ಒಂದು ಪಕ್ಷದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದ್ದಾಗ ಸಪರೇಟ್ ಲೆಟ್ರಿನ್ ಇಡಬೇಡಿ. ಈ ಕಡೆ ಪಕ್ಕದಲ್ಲಿ ಇದ್ದರೆ ಪರವಾಗಿಲ್ಲ ಅಂತ ಇಡಬಹುದು. ಆದರೆ ವಾಯು ಮೂಲೆ ಇಟ್ಟರೆ ಬಹಳ ಉತ್ತಮ ಲೆಟ್ರಿನು. ಆದರೆ ನೈಋತ್ಯದಲ್ಲಿ ಇಟ್ಬಿಟ್ರಿ ಮನೆಯಲ್ಲಿ ಯಾರೂ ಇರಲ್ಲ. ಯಾರು ಇರ್ತಾರೆ, ಬೇಗ ಹಾಕಿಡಬೇಕು. ಯಾಕೆ ಅಂದರೆ ಮೊನ್ನೆ ನೋಡ್ರಿ ಅವ್ರೇನೋ ನೇಣು ಹಾಕೊಂಡ್ಬಿಟ್ರು, ಮೊನ್ನೆ ನೋಡ್ರಿ ಅವ್ರು ವಿಷ ಕುಡಿದ್ಬಿಟ್ರು, ಅಯ್ಯೋ ಗೊತ್ತಿಲ್ಲ, ಆ ಮಗ ಪಾಪ ಆಕ್ಸಿಡೆಂಟಾಗಿ ಸತ್ತೋದೇ ಒಂದಂತೆ, ಈಗ ಚೆನ್ನ ಪಾಪ ಕುಟುಂಬ ಹೊಸದಾಗಿ ಬಂದರು ಬಾಡಿಗೆಗೆ, ಹೋಗೇ ಬಿಟ್ರು. ಫೋಟೋಲ್ಲಿ ಪಾಪ ಸಿಕ್ಕಾಪಟ್ಟೆ ಜನ, ಏನು ಮಾಡೋದು, ಫೋಟೋ ಎಲ್ಲ ಹಾರಗಳೇ, ಅವ್ರ ಮನೆ ತುಂಬ ಅದೇ ಆಗೋಗಿದೆ, ಬೀಗ ಹಾಕಿಟ್ಬಿಟ್ರು, ಮನೆಗೆ ಯಾರೂ ಬರಲ್ವಂತೆ ಬಾಡಿಗೆಗೆ. ಹೀಗಾಗೋಗತ್ತೆ ಪರಿಸ್ಥಿತಿ. ಅಂದ್ರೇನು, ಯಾವ ಕಾಲಕ್ಕೂ ಆ ಮನೆಯಲ್ಲಿ ಯಾರೂ ಕಾಣೆ. ಹೀಗಾಗೋದ್ರಿಂದ ನೈಋತ್ಯದಲ್ಲಿ ಮಾತ್ರ ದಯವಿಟ್ಟು ಲೆಟ್ರಿನ್ ಇಡಬೇಡಿ. ಕೆಲವ್ರ ಮನೇಲಿ ಮಧ್ಯ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಗೊತ್ತಿರಲ್ಲ, ದೇವ್ರ ಮನೆ ಹಿಂದೆ ಅಟ್ಯಾಚ್ ಆಗಿ ಲೆಟ್ರಿನ್ ಇಟ್ಟಿರ್ತಾರೆ. ಯಾಕೆಂದರೆ ಹಿಂದ್ಗಡೆ ಒಂದು ರೂಮ್ ಇದೆ, ಆ ರೂಮಲ್ಲಿ ವಯಸ್ಸಾದ ಒಂದು ಅಜ್ಜಿ ಇದ್ದಾಳೆ, ಪಾಪ ಅವರು ಬೆಡ್ ರಿಡನ್ನು. ಸರಿ, ಹತ್ತಿರದಲ್ಲಿ ಟಾಯ್ಲೆಟ್ ಬೇಕು, ಒಂದು ಅಟ್ಯಾಚ್ ಬಾತ್ರೂಮು ಈಗ ತಾನೇ ಹೊಸದಾಗಿ ಕಟ್ಸಿದ್ವಿ ಅವ್ರಿಗೋಸ್ಕರ, ಬೆಡ್ರೂಮಲ್ಲಿ ಇರಲಿಲ್ಲ, ಹೊಸದಾಗಿ ಕಟ್ಸಿದ್ವಿ, ಜಾಗ ಎಲ್ಲಿದೆ, ವಾರ್ಡ್ರೋಬ್ ಹೊಡೆದಾಕ್ಬಿಟ್ವಿ, ದೇವ್ರ ಮನೆ ಗೋಡೆ ಹತ್ರಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಹಾಕ್ಬಿಟ್ವಿ. ಆ ಅಜ್ಜಿ ಏನಾಗಿದೆ, ಅವಳು ಬೆಡ್ ರಿಡನ್ನು, ಮನೇಲಿ ಎಲ್ಲರಿಗೂ ರೋಗ 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 ರೋಗ. ನಿಮ್ಮ ಮನೇಲಿ ದೇವ್ರ ಪೂಜೆನೇ ಆಗಲ್ಲ, ನಿಮ್ಮನೇಲಿ ದೇವ್ರ ನಮಸ್ಕಾರ ಮಾಡಂದ್ರೆ ಆಗಲ್ಲ, ನಿಮ್ಮನೇಲಿ ಯಾವ ಕಾರಣಕ್ಕೂ ಯಾರು ಕೈ ಎತ್ತು ಮುಗಿಯಲ್ಲ ದೇವ್ರನ್ನ. ಯಾಕೆಂದ್ರೆ ಅಜ್ಜಿಗೆ ಬಂದಿರತಕ್ಕಂಥ ರೋಗ ದೊಡ್ಡ ತಲೆ, ಆ ತಲೆಗೆ ಬಂದಿರತಕ್ಕಂಥ ರೋಗ ಇಲ್ಲಿ ಫ್ಲಶ್ ಮಾಡ್ತಾ ಇದ್ದಾಗ, ದೇವ್ರ ಮನೆ ಗೋಡೆಗೆ ಅಟ್ಯಾಚ್ ಆಗಿದ್ದಾಗ ಏನು ಗತಿ, ಪ್ರತಿಯೊಬ್ಬನಿಗೂ ರೋಗ. ಯಾವ ರೋಗ ಅಂದರೆ ಹುಡುಕಿದ್ರೆ ಕಾಣೆ, ಆ ರೋಗ ಎಲ್ಲ ಹೊಸದಾಗಿದೆ, ಗೊತ್ತಾಗ್ತಿಲ್ಲ, ಖರ್ಚಾಗ್ತಾ ಇದೆ, ಆಪರೇಷನ್ ಆಗ್ತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ, ಬರೀ ರೋಗ ರುಜಿನಗಳು. ಅಂದರೆ ಜೀವನ ಹೇಗಾಗ್ಬಿಡುತ್ತೆ ಇದೇ ರೀತಿ. ಅದಕ್ಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಮೂಲೆಯಲ್ಲಿ ಎಲ್ಲಿಡಬೇಕು, ಎಲ್ಲಿಡಬಾರ್ದು, ಅಥವಾ ಯಾವ ಕಡೆ ತಿರ್ಕೋಬೇಕು, ಇದೆಲ್ಲ ಬಹಳ ಮುಖ್ಯ. ಇದರಲ್ಲಿ ಬಾತ್ರೂಮ್ ಬರೀ ಸ್ನಾನದ ಮನೆ, ಅಟ್ಯಾಚ್ ಬಾತ್ರೂಮ್ ಇದ್ರೆ ಹೇಗೆ, ಬರೀ ಸ್ನಾನ ಮದ್ರೆ ಮಾತ್ರ ಇದ್ರೆ ಹೇಗೆ, ಎಲ್ಲಿರಬೇಕು, ಯಾವ ಮೂಲೆಗಿರಬೇಕು, ಇದನ್ನು ತಿಳ್ಕೋಬೇಕಾದ್ರೆ ಏನು ಮಾಡಬೇಕು, ತಾಳ್ಮೆ ಬೇಕೇ ಬೇಕು.